ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಊರಿಂದ ಬಂದೆ. ಏನು ಗೈಸ್ ಇದು ಹ್ಯಾಂಡಲ್ ಬಾರ್ ಇಷ್ಟೊಂದು ವಂಕ್ ಆಗಿಬಿಟ್ಟೈತೆ, ಗಾಡಿ ಮಳೆಯಲ್ಲಿ ಬಿದ್ದುಬಿಟ್ಟಿತ್ತಂತೆ. ಏನು ಇಷ್ಟೊಂದು ತುಂಬ ಅಂದರೆ ತುಂಬ ಕ್ರಾಸ್ ಆಗಿಬಿಟ್ಟೈತಲ್ಲ ಗೈಸ್. ಇದೇನು ಗೈಸ್ ಇದು ಆರ್ಡ್ರ್ ಬೇರೆ ಬೀಳ್ತೈತೆ. ಏನಿದು ಹ್ಯಾಂಡಲ್ ಬಾರ್ ಇಷ್ಟೊಂದು ವಂಕ್ ಆಗಿಬಿಟ್ಟೈತೆ. ಏನು ಡೈಲಿ ಸ್ಕೂಟಿ ಹೊಡೆದು ಊರಲ್ಲಿ ಈ ಥರ ಅನಿಸುತ್ತೆ ಗೈಸ್. ನಿಜವಾಗ್ಲೂ ಗೈಸ್ ಹ್ಯಾಂಡಲ್ ಬಾರ್ ವಂಕೆ ಆಗಿಬಿಟ್ಟೈತೆ. ಫುಲ್ಲು ಲೆಫ್ಟ್ ಸೈಡಿಗೆ ತುಂಬ ಎಳಿತಾ ಇರೋದು ಗಾಡಿನ. ಇಲ್ಲಿ ನೋಡ್ಬೋದು, ಇದು ನಿಲ್ಲಿಸ್ತೀನಿ ನೋಡಿ. ಇದು ಎಷ್ಟು ಒಳಗಡೆ ಬಂದಿದೆ, ಇದು ಎಷ್ಟು ಮುಂದೆ ಇದೆ. ಏನು ಹ್ಯಾಂಡಲ್ ಬಾರ್ ಹೋಗಿಬಿಟ್ಟೈತ ಅಂತ ಗೊತ್ತಾಗ್ತಲ್ವಲ್ಲ. ಇನ್ನೂ ಇಷ್ಟು ಇರಬೇಕು ಟೈಟು, ಇಷ್ಟಾದ್ರೂ ಇರಬೇಕು. ಇದು ಇಷ್ಟು ಇದನ್ನಾಗಿಬಿಟ್ಟೈತೆ. ಬರೋಲ್ಲ ಬನ್ನಿ, ಮೊದಲೇ ಕಾಸೆಲ್ಲಾಗೈತೆ. ಬೆಳಗ್ಗೆ ಗೈದು ನನಗೊಂದು ಇನ್ಸಿಡೆಂಟ್ ಆಯಿತು. ಬೈಕ್ ಟ್ಯಾಕ್ಸ್ ಇದೆ ಸಹಕಾರ ನಗರ ಬೇಡ ಯಾವುದಪ್ಪ ಅಂದರೆ, ಬೆಳಗ್ಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದೆ. ಒಂದು 70 ರೂಪೀಸ್ ಇತ್ತು ಆಲ್ಮೋಸ್ಟು. ನನಗೆ ಇದು ಬೆಳಗ್ಗೆನೆ ಆಲ್ಮೋಸ್ಟು ಏನಾಗಿರೋದಂದರೆ, ಆ ರೈಡರ್ ಬಂದುಬಿಟ್ಟು ಕಾಲ್ ಮಾಡಿಬಿಟ್ರು ಫಸ್ಟಿಗೆ. ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಸರ್ 20 ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಸರ್ ನೀವು ಸರ್ ಅಂತಂದರು. ಇಲ್ಲ, ನಾವಾಗೆ ತಿಳ್ಕೊಬಿಟ್ಟು ಕೊಡಬೇಕು. ಇಲ್ಲ, ನಾವು ರೈಡರ್ ಮಾಡೋದೇ, ನಾವು ಅದೇ ಕೆಲಸ ಮಾಡೋದು. ನೋಡಿದ್ರೆ ಅಣ್ಣ ಬಂದುಬಿಟ್ಟು ಸರ್ 20 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅವನು ಸಡನ್ನಾಗಿ ಕಾಲ್ ಮಾಡಿಬಿಟ್ಟು, ಇನ್ನೂ ಪಿಕಪ್ ಹತ್ರ ಬಂದಿಲ್ಲ, ಏನಿಲ್ಲ. ಅದು ಬೇಕಾದ್ರೆ ವೀಡಿಯೋ ಬೇಕಾದ್ರೆ ಒಂದು ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಅವ್ನು ಹೆಲ್ಮೆಟ್ ಹಾಕಲ್ಲ, ಅವ್ನು ಬೇರೆ ಗಾಡಿ, ಬಜಾಜ್ ಕಂಪ್ನಿ ಗಾಡಿ, ಬೇರೆಯವ್ರ ಐಡಿ ತೊಗೊಂಡ್ಬಿಟ್ಟು ಮಾಡ್ತಾನೆ ಬೇರೆ, ಅದರಲ್ಲಿ ಬೇರೆ. ಯಪ್ಪ ದೇವರೇ ಅಂದ್ಬಿಟ್ಟೆ ನಾನು. ನಾನು ಇನ್ಸ್ಟಾಗ್ರಾಮ್ ಇಡೋಕ್ಕೆ, ಸ್ಟೋರಿ ಇಡೋಕ್ಕೆ ಮಾಡ್ತಾರೋದು. ತಲೆನೇ ಕೆಟ್ಟೋಯ್ತು. ಬೇರೆಯವ್ರ ಐಡಿಯಲ್ಲಿ ಬೇರೆ ಮಾಡ್ತಾವಣೆ, ಅದರಲ್ಲಿ ಬೇರೆ ಅವ್ನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ನನ್ನ ಹೆಲ್ಮೆಟ್ ನಾನು ಊರಿಗೆ ಹೋಗ್ತಾ ತೊಗೊಂಡೋಗಿದ್ನಲ್ಲ, ಹಂಗೆ ನಾನು ಅದನ್ನೇ ಹೆಲ್ಮೆಟ್ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಅವ್ನು ಕೊಟ್ಟಿದ್ದು ಕ್ಯಾಪ್ ಹೆಲ್ಮೆಟ್ ಒಂದೇ ಇಟ್ಕೊಂಡವನೆ, ಅವ್ನು ಹೆಲ್ಮೆಟ್ ಹಾಕೊಳ್ಳಲ್ಲ. ಮುಖಕ್ಕೆ ಮಾತ್ರ ಬಟ್ಟೆ ಹಾಕ್ಕೊಂಡ್ಬಿಟ್ಟವನೆ ಗಾಳಿ ಬಡಿಬಾರ್ದಂತ. ತಲೆಗೆ ಮಾತ್ರ ಹೆಲ್ಮೆಟ್ ಇಲ್ಲ, ಏನೇನೂ ಇಲ್ಲ. ನನಗೆ ಅದರಲ್ಲಿ ಬೇರೆ ಫೋನ್ ಮಾಡಿಬಿಟ್ಟು 20 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂತ ಅಂದ್ಬಿಟ್ಟು ಸಡನ್ನಾಗಿ. ಅಪ್ಪ ಫಸ್ಟ್ ಬಾರಪ್ಪ ಅಂದ್ಬಿಟ್ಟೆ ನಾನು. ಆಮೇಲೆ ಹೇಳಿದೆ, ಯಾಕಪ್ಪ ಜಾಸ್ತಿ ಕೇಳ್ತೀರಾ ಫಸ್ಟಿಗೆ, ಏನು ನೀವೇನು ಆಟೋ ಡ್ರೈವರ್ ಸರ್ ಏನು ಜಾಸ್ತಿ ಕೇಳ್ತಾರಲ್ಲ, ಎಷ್ಟು ಇರುತ್ತೆ ಅಷ್ಟು ತೊಗೋಬೇಕು. ಕಸ್ಟಮರ್ ಖುಷಿಯಿಂದ ಎಷ್ಟು ಕೊಡ್ತಾರೆ ಎಷ್ಟು ಇಸ್ಕೋಬೇಕು. ಬಾಯಿ ಬಿಟ್ಟು ಕೈ ಚಾಚಿ ಅವತ್ತು ಯಾರನ್ನೂ ಕೇಳೋಕೆ ಹೋಗ್ಬೇಡ್ರಿ ಅಂತ ಅಂದ್ಬಿಟ್ಟೆ. ಆದ್ರೂ ಲಾಸ್ಟಿಗೆ ನಾನು ಒಂದು 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟೆ. 70 ರೂಪೀಸ್ ಆಗಿತ್ತು, 80 ರೂಪೀಸ್ ಕೊಟ್ಬಿಟ್ಟೆ. ರಾಮಯ್ಯ ಕಾಲೇಜ್ ಎತ್ಕೊಂಡ್ಬಿಟ್ರಲ್ಲ ಯಾರು ಗೈಸ್. ತುಂಬ ಅಂದರೆ ತುಂಬ ಹ್ಯಾಂಡಲ್ ಬಾರು ವಂಕಾಗ್ಬಿಟ್ಟೈತೆ. ಇವತ್ತು ಕೆಲಸ ಮಾಡ್ತೀನೋ ಇಲ್ಲ ಗೊತ್ತಾಗ್ತಾನೇ ಇಲ್ಲ. ಹಂಗೆ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆಯಿತು, ಎಷ್ಟು ಒಂದು ವಾರ ಏನೋ 10 ದಿವಸ ಆಯ್ತು ಅನ್ಕೋತೀನಿ ಕೆಲಸ ಮಾಡಿ. ನೋಡಿ ಗೈಸ್ ಹ್ಯಾಂಡಲ್ ಬಾರ್ ಸಿಕ್ಕಾಪಟ್ಟೆ ಕ್ರಾಸ್ ಎಲ್ಲ ಆಗಿಬಿಟ್ಟೈತೆ. ಟೈಮಿಂಗ್ಸ್ ಇವಾಗ ಬೆಳಗ್ಗೆ 8:30 ಗಂಟೆಗಿದೆ. ನೋಡೋಣ, ಇನ್ನೂ ಗ್ಯಾರೇಜ್ಗಳು ಯಾವ ಓಪನ್ ಆಗಿಲ್ಲವಲ್ಲ, ಅದಕ್ಕೆ ಹಾಗೆ ಹೋಗ್ತಾ ಇದ್ದೀನಿ. ಯಾವ ರೋಡಿಗೆ ಏನಪ್ಪ ಅಂದರೆ, ಇದಕ್ಕೆ BL ಕಡೆ ಹೋಗ್ತಾ ಇದ್ದೀನಿ. ಹಂಗೆ ಇರಿಗೆ ಸಿಗ್ತೀನಿ ಯಾವ್ದಾರು ರೈಡ್ ಬಿದ್ದರೆ. ಇದು ಮೊದಲನೇ ರೈಡ್ ಬಿದ್ದಿರೋದು ಇಲ್ಲಿಂದ ಒಂದು 500 ಮೀಟರ್ಸು. ನಮ್ಮ ಏರಿಯಾದಿಂದನೇ ಪಿಕಪ್ ಇರೋದು, ಕೃಷ್ಣ ಟೆಂಪಲ್ ರೋಡಿಂದನೇ. ಎಲ್ಲ ಒಳಗಡೆ ಇದ್ದಾರೆ ಅನಿಸ್ಕೋತೀನಿ ಕಸ್ಟಮರು. ಊಟ ಮನೆಯಿಂದ ಚಪಾತಿ ಪಲ್ಯ ಗಿಲ್ಯ ಎಲ್ಲ ತೊಗೊಂಬಂದು ಬಿಟ್ಟಿದ್ನಲ್ಲ, ತಿಂದ್ಬಿಟ್ಟೆ. ಎಲ್ಲೂರಪ್ಪ ಕಣ್ಣಲ್ಲಿ ಧೂಳು ಏನೋ ಐತೆ ಗೈಸ್. ಇದು ಎಲ್ಲಿ ಕೃಷ್ಣ ಟೆಂಪಲ್ ರೋಡೇನಾ ಏನು ಬೇರೆ ರೋಡ ಅಂತ ಗೊತ್ತಾಗ್ತಾವಲ್ಲ ಗೈಸ್. ಓಹೋ, ವಾಟ್ರ್ ಟ್ಯಾಂಕು. ಕಾಲ್ ಮಾಡಿಬಿಡ್ಬೇಕು ಕಸ್ಟಮರ್ಗೆ, ಏನು ಬಂದವ್ರು ಯಾರಿಗೆ ಗೊತ್ತು. ಇದು ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಇಲ್ಲೇ ಐತೆ ಪಿಕಪ್ ಲೊಕೇಶನು, ಎಲ್ಲವ್ರು ಯಾರಿಗೆ ಗೊತ್ತು. ರ್ಯಾಪಿಡೋ ರೀಚ್ಡ್ ಕೊಟ್ಬಿಡೋಣ. ಅವ್ರೇನೋ ಅನ್ಕೋತೀನಿ ಬರ್ತಾವ್ರೆ ಇಲ್ಲಿ ಕಸ್ಟಮರು. ಅವ್ರೇನೋ ಯಾರಂತ ಗೊತ್ತಿಲ್ಲ, ಕಾಲ್ ಕಟ್ ಅಂತ ಮಾಡಿಬಿಟ್ಟೆ. ಏನಾಗೈತಿದ್ದು ಹ್ಯಾಂಡಲ್ ಬಾರ್ ಈ ಥರ ಆಗ್ತೈತೆ ಎಷ್ಟೊಂದು. ಕ್ರಾಸ್ ಎಲ್ಲ ಆಗಿಬಿಟ್ಟೈತೆ. ಗಾಡಿ ಮಳೆಯಲ್ಲಿ ಬಿದ್ದುಬಿಟ್ಟಿತ್ತಂತೆ. ನಮ್ಮ ಅಮಿತ ಹೇಳ್ದ. ಮೇಡಮ್ OTP ಹೇಳಿ. 9311. ಏನು ಮೇಡಮ್ OTP ಇನ್ನೊಮ್ಮೆ ಹೇಳಿ. 88. ಓಕೆ, ಕೂತ್ಕೊಳ್ಳಿ. ಬನ್ನಿ ಗೈಸು, ಇಲ್ಲಿಂದ ಸಹಕಾರ ನಗರಕ್ಕೆ ಹೋಗಬೇಕು. ರೂಟ್ ಅಂತ ಗೊತ್ತುಬಿಟ್ಟು ಒಳಗಡೆಯಿಂದ ಹೋಗ್ಬಿಡೋಣ. ಕೆರೆ ಪಕ್ಕದ ರೋಡಿಂದನೇ ಬೇಗ ಹೋಗ್ಬೋದಲ್ಲ ಹಾಗೆ. ಇಲ್ಲ ಮತ್ತೆ ರೈಲ್ವೆ ಗೇಟ್ ಕ್ಲೋಸ್ ಇದ್ದರೆ ಎದಕ್ಕೆ ಬೇಕುತ್ತಲ್ಲೇನು. ಲೊಕೇಶನ್ ಗೊತ್ತು ಅಣ್ಣ, ಕರೆಕ್ಟ್ ಡ್ರಾಪ್ ಲೊಕೇಶನ್ ಎಲ್ಲಿದೆ ನೋಡೋಣ. ಆ ಸೈಡ್ ಇದೆ, ಬನ್ನಿ ಆ ಕಡೆ ನೋಡೋಣ. ಗೈಸ್ ಮೊದಲನೇ ರೈಡ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲೇ ಅಲ್ವಾ ಮೇಡಮ್? ATM ಗೋಲ್ಡ್ ನೋಲ್ ಪರವಾಗಿಲ್ಲ. ಡ್ರಾಪು ಎಷ್ಟು ರೂಪಾಯಿ ಮೇಡಮ್? 61. ಮೊದಲನೇ ರೈಡ್ ಕಂಪ್ಲೀಟ್ ಆಯಿತು. ಸ್ಕ್ಯಾನರ್ ಕೊಟ್ಬಿಡೋಣ.
ನೋಡೋಣ ಎಷ್ಟು ಗಂಟೆವರೆಗೆ ಮಾಡ್ತೀನಿ ಗೊತ್ತಿಲ್ಲ. ಟೈಮ್ ಸಹ ಒಂದು 9 ಗಂಟೆ ಆಗಕ್ಕೆ ಬಂತು. ಮೇಡಮ್ ಹೆಲ್ಮೆಟ್ ಕೊಟ್ಬಿಡಿ. ಊಬರ್ ಓಲಾ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇವಾಗ ಆನ್ ಮಾಡುವ ಸಮಯ ಗೈಸ್. ಚೆಕ್ ಪರ್ಫಾರ್ಮೆನ್ಸ್ 61 ರುಪೀಸ್. ಮತ್ತು ಇವಾಗ ಓಲಾ ಆಗಿದೆ. ಓಕೆ ಮ್ಯಾಮ್, ವೆಲ್ಕಮ್. ಮತ್ತು ಊಬರ್ ಓಪನ್. ಊಬರ್ ಇದೇನಾಯಿತು? ಇದೇನೋ ಕೇಳ್ತೈತೆ. ಎಷ್ಟು ದಿವಸ ಆಯ್ತು ಯಾರಿಗೊತ್ತು ನಾನು ಕೆಲಸ ಮಾಡಿ? ಆಲ್ಮೋಸ್ಟ್ ಒಂದು ವಾರ ಮೇಲೇನು ಆಯ್ತು ಅನ್ಕೋತೀನಿ. ಹೋದ ವಾರ ಯಾವಾಗ ಹೋಗಿದ್ದೆ ಗೊತ್ತಿಲ್ಲ ಗೈಸ್. ಯಾವಾಗ ಹೋಗಿದ್ದೆ ಅಂತಲೇ ಗೊತ್ತಾಗ್ತಿಲ್ಲ. 210 ರೂಪಾಯಿದು ಎಲ್ಲಿ ಬಿತ್ತು ಗೈಸ್? ಬಿಸ್ನೆಸ್ ಪಾರ್ಕು, ಚೆಲ್ಲಾರ್ಘಟ್ಟ ಪಾರ್ಕು ಆ ಕಡೆ ಏನು ರೇಟ್ ಜಾಸ್ತಿನೇ ಕೊಡ್ತಾರಲ್ಲ ಗೈಸ್. ಇರೋಬ್ಬರು ರೇಟಿಂಗ್ ಕಮ್ಮಿ ಮಾಡಿಬಿಟ್ಟವನಲ್ಲ. ಪೆಟ್ರೋಲ್ ರೇಟ್ ನೋಡಿದ್ರೆ ಅಷ್ಟೊಂದು ಐತೆ ನೋಡಿ. ರೆಡ್ ಬಸ್ ಬಂದುಬಿಟ್ಟು 2 ಅವರ್ ಐತಿ. ಇವಾಗ ಮಿಷನ್ ಮಾಡ್ತಾರೆ ರೆಡ್ ಬಸ್ದವರು. ಪೆಟ್ರೋಲ್ ರೇಟ್ ಮುಕ್ಕಳು ಇರೋಂಗೆ ರೇಟ್ ಜಾಸ್ತಿ ಆಗೈತೆ. 110 111 ರೂಪಾಯಿ ಐತೆ. ಇವ್ರು ನೋಡಿದ್ರೆ ನಮಗೆ ಅಷ್ಟೇ ಅಮೌಂಟು. ಕಿಲೋಮೀಟ್ರಿಗೆ 8 9 10. ಇವ್ರು ಮಿಕ್ಕಿರೋ ದುಡ್ಡು ತಾತ ಕೊಡ್ತಾನೆ ಅನ್ಕೋತೀನಿ. ರೇಟ್ ಮುಕ್ಕಳು ಇರೋಂಗಾದ್ರೆ ಹೆಂಗೆ? ಎಲ್ಲರೂ ಇವಾಗ ಇಲೆಕ್ಟ್ರಿಕಲ್ ಗಾಡಿ ಕಡೆನೇ ಹೋಗಬೇಕಾಗುತ್ತೆ. ಏನೇನು ಮಾಡ್ತೀರಾ? ಪೆಟ್ರೋಲ್ ಹಾಕೊಳ್ಳೋದು ಏನು ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲ ಗೈಸ್. ಇಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟೈತೆ ಪೆಟ್ರೋಲು. ಇವ್ರು ನೋಡಿದ್ರೆ ರೇಟಿಂಗ್ ನೋಡಿದ್ರೆ ಎಷ್ಟೊಂದು ಕಮ್ಮಿ ಕೊಡ್ತಾವ್ರೆ ಗೈಸ್. ಇವಾಗ ಎಲ್ಲಿಯಪ್ಪ ಇದ್ದೀನಿ ಅಂದರೆ ಸಾಕಾರ ನಗರದಲ್ಲಿದ್ದೀನಿ. ಬನ್ನಿ ನೋಡೋಣ, ಯಾವುದಾದ್ರು ಬಿದ್ದರೆ ಹೋಗೋಣ. ಮತ್ತೆ ಲೋಕಲ್ ಹಿಡಿತೀನಿ ಗೈಸ್. ಲಾಂಗ್ ನೋಡಿಯಲ್ಲ ಇವತ್ತು. 40 50 60 ರೂಪಾಯಿ ಇಷ್ಟೇ ಹೊಡ್ಕೊತೀನಿ. ವಿದ್ಯಾರಣ್ಯಪುರಮ್ಮು, ಯಲಹಂಕ, ಜಕ್ಕೂರು ಈ ಏರಿಯಾದಲ್ಲೇ ಹಿಡಿತೀನಿ. ಪಿನ್ಯ, ಯಶವಂತಪುರ ಈ ಸೈಡೆ ಸಾಕು ಲಾಂಗ್ ಹೊಡಿಯೋದು. ಇದ್ಯಾವ್ದು ಕೊಟ್ಟು ಯಲಹಂಕ ನ್ಯೂ ಟೌನು. ಆ ಕಡೆದ್ರೆ ಖಾಲಿನೇ ಬರಬೇಕು. ಆ ಕಡೆ ಪೂರ್ತಿ ಯಲಹಂಕ ಔಟ್ ಆಫ್ ಸಿಟಿ ಕಡೆನೂ ಹೋಗಲ್ಲ. ಸಿಟಿ ಹತ್ರನೇ ಇದ್ರೇ ಪರವಾಗಿಲ್ಲ. ಸಿಟಿ ಹತ್ರನೂ ಹೋದ್ರೂ ಬೀಳಲ್ಲ ಗೈಸ್ ಯಲಹಂಕದಲ್ಲ. ಅದು ಏನಂತ ಗೊತ್ತಿಲ್ಲ. ನಿಮ್ಗೆ ನನಗೆ ಗೊತ್ತಿದ್ರೆ ನನಗೂ ಮೊನ್ನೆ ಒಬ್ರು ಕಮೆಂಟ್ ಹಾಕಿರೋ, ಬಾಸ್ ಅಣ್ಣ ಬಂದು ಯಾರೋ ಒಬ್ಬರು ಯಲಹಂಕ ಕಡೆ ಹೋದರೆ ರೈಡೇ ಬರಲ್ಲ ಬ್ರೋ ಅಂತ ಹಾಕಿಬಿಟ್ಟಿದ್ರು ಅವರು. ನಿಜ ತುಂಬ ಸರಿ ಖಾಲಿನೇ ಸುತ್ತಾಡಿದ್ದೀನಿ. ಗಾಡೀಲಿ ಏನು ಊರಿಂದ ಹೋಗಿದ್ದೀನಲ್ಲ ಪೆಟ್ರೋಲು ಅಷ್ಟೇ ಐತೆ ಪೆಟ್ರೋಲ್ ಗೈಸ್. ಯಾರು ಹುಡುಗರು ಓಡಿಸಲ್ಲ ಗಾಡಿ. ಯಾಕಂದ್ರೆ ಗಾಡಿಗೇನೆ ಮುಚ್ಚಿಟ್ಬಿಟ್ಟು ಹೋಗಿದ್ದೆ ಈ ಸರ. ನನ್ನ ಡ್ರಾಲ್ ಇಟ್ಬಿಟ್ಟು ಹೋಗಿಬಿಟ್ಟಿದ್ದೆ. ಯಾವಾಗಲೂ ರೆಗ್ಯುಲರಾಗಿ ಆಚೆ ಇದ್ರ ಮೇಲೆ ಇಟ್ಬಿಡ್ತಿದ್ದೆ ಕಬೋರ್ಡಲ್ಲಿ. ಇವಾಗ ಡ್ರಾಲ್ ಒಳಗಡೆ ಇಟ್ಬಿಟ್ಟು ಹೋಗಿಬಿಟ್ಟಿದ್ದೆ. ಬನ್ನಿ ಗೈಸ್ ನೋಡೋಣ, ಸಿಗ್ತೀನಿ ಮತ್ತೆ ರೈಡ್ ಬಿದ್ದರೆ ಯಾವುದಾದ್ರು. ಗೈಸ್ ಪಿಕಪ್ ಹತ್ರ ಒಂದು ಬಂದಿದ್ದೀನಿ ಊಬರ್ದು. ಇಲ್ಲಪ್ಪ ಇದು. ಹಲೋ ಮೇಡಮ್, ನೀವೇನಾ? ಯಾರು ಇವರೇ? ನಾನು ಗೊತ್ತಿಲ್ಲ ಗೈಸ್. ಊಬರಾ ಮೇಡಮ್? ಬುಕ್ ಮಾಡಿದ್ರಾ? OTP ಹೇಳಿ. 6113 ನೋಡಿ. ಇಲ್ಲಿ ಯಶವಂತಪುರನಾ? ಬನ್ನಿಗೆ ಇದು ಇದ್ರ ಹತ್ರ ಇದ್ರ ಡ್ರಾಪು. ಇದು ಯಾವ್ದು ಫುಡ್ ಬೀಳ್ತೈತಲ್ಲ ಡ್ಯೂಟಿ ಆಫ್ ಮಾಡ್ಬೇಕಾರೆ. ಕೂತ್ಕೊಳ್ಳಿ ಮೇಡಮ್. ಎಷ್ಟು ಕಿಲೋಮೀಟ್ರ್ ಇದೆ? ಕೂತ್ಕೊಳ್ಳಿ. ಓಡಿಸಲ ಇಲ್ಲಿಂದ ಇದು 8.8 ಕಿಲೋಮೀಟ್ರ್, 99 ರೂಪಾಯಿನ ಕೊಟ್ಟಿರೋದು. ಬನ್ನಿ ಇವಾಗ ಇಲ್ಲಿಂದ ಈ ಕಡೆ ನಮ್ಮ ಏರಿಯಾ ಕಡೆಯಿಂದ ಹೋಗ್ಬಿಡೋಣ. ಬೇಗ ಹೋಗ್ಬೋದು. ಭದ್ರಾಪಲ್ಲಟ್ಟು ಅಲ್ಲಿಂದ ಈ ಕಡೆ ಯಾರು ಹೋಗ್ತಾರೆ? ಮತ್ತು ಭಾಳ ಬ್ರಿಡ್ಜ್ ಕೆಳಗಡೆಯಿಂದ ಟ್ರಾಫಿಕಿಂದ. ಹೆಂಗೆ ಇವತ್ತು ವೆದರು ಈ ಏರಿಯಾದಲ್ಲಿ ಸಾಕಾರ ನಗರದಲ್ಲಿ ಸಖತ್ತಾಗಿದೆ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಊಬರಲ್ಲಿ ಇವಾಗ ಡ್ರಾಪ್ ಕೊಟ್ಟೆ. ಇದು ಬ್ರಿಗೇಡ್ ಹತ್ರ, ಇದ್ರ ಹತ್ರ ಯಾವುದು ಯಶವಂತಪುರ ಲೆಟ್ಸನ್ ಹತ್ರ. ನೋಡೋಣ ಇದೇನು ಸೆಲ್ಫಿ ಕೇಳ್ತೈತಲ್ಲ ಗೈಸ್. ಆನ್ಲೈನ್ ಹೋಗೋದ್ಬಿಟ್ಟು ಟೇಕ್ ಫೋಟೋ ಆಗಿದೆ. ಓಕೆ, ಥ್ಯಾಂಕ್ ಯು. ಆನ್ ಆಗು. ಯುವರ್ ಸೆಲ್ಫಿ ಕಂಟಿನ್ಯೂ. ಫೋಟೋ ಕೊಟ್ಬಿಡ್ತೀನಿ ರೀ ಗೈಸ್ ಫಸ್ಟು. ಸೆಲ್ಫಿ ಅಂತ ಕೊಟ್ಟೆ ಗೈಸ್, ಸೆಲ್ಫಿ. ಇವಾಗ ಮತ್ತೆ ಎಲ್ಲಿ ಕೊಡ್ತಾ ನೋಡೋಣ. ಇದೊಂದು 150 160 ರೂಪಾಯಿ. ಅಲ್ಲಿ ಬಡ್ಡೆ ಮಗ ಒಣವೇದಲ್ಲಿ ಆಟೋದ ನುಗ್ಗೇ ಬಿಟ್ಟ ಸೋಳೆ ಮಗ. ಹೋದು ಕಸ್ಟಮರ್ ಇದ್ರು ಬೈದ ಬಿಟ್ಟೆ. ಆದ್ರೂ ಅವನು ಬಾಯಲ್ಲೇ ಮೊದಲೇ ನಮ್ಮ ಸಂಸ್ಕೃತ ಪದಗಳು ಬರ್ತವೆ ಅಂತ ಅದರಲ್ಲಿ ಸಡನ್ನಾಗಿ ಅಡ್ಡ ಬರ್ತಾವೆ. ಹಿಂಗೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಯಾವ ಥರ ಹೋಗಿಬೇಕಂತವ್ರಿಗೆ. ಬಣ್ಣಿಗೆ ಇಲ್ಲಿ ಶೆಲ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಗಾಡಿಗೆ ಏರ್ ಹಾಕ್ಸ್ಬಿಡೋಣ. ಗಾಡಿ ರೆಡಿ ಮಾಡಿಸ್ಲಾ ಬೇಡವಾ ಮಾಡಿಸ್ಲಾ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಸ್ ಏನು ಫುಲ್ ಆಗಿಬಿಟ್ಟೈತಲ್ಲ ಗೈಸ್. 166 ರೂಪಾಯಿ. ಎಲ್ಲಿ ತನಿಸಂದ್ರ ಅಷ್ಟೊಂದು ಲಾಂಗ್ ಹೋಗ್ತಾರೆ. ಇವಾಗ ಯಶವಂತಪುರದಲ್ಲಿದ್ದೀನಿ. ಇಲ್ಲಿಂದ ಮತ್ತೆ ಮತ್ತಿಕೆರೆ, ವಿದ್ಯಾರಣ್ಯಪುರಂ ಒಟ್ಟಿನಲ್ಲಿ ಲೋಕಲ್ ಹಿಡ್ಕೊಂಡಿರೋದು ಗೈಸ್. ಏನೈತೀರ? ಏರಿಲ್ಲ ಗೈಸ್. ಹಿಂದೆ ಟೈರ್ ಎಳಿತೈತೆ ಸಿಕ್ಕಾಪಟ್ಟೆ. ಈ ಥರ ಹೇಳಿದ್ರೆ ಹೆಂಗೆ? ಶೆಲ್ಲಲ್ಲಿ ಏರಾದರೂ ಐತಾ ಇಲ್ಲ ಯಾರಿಗೂ ಗೊತ್ತು. ನೋಡೋಣ ಇರಿ. ಏರಿದ್ರೆ ಏರ್ ಹಾಕ್ಸೊಂದು ಬಿಡೋಣ. ಹಂಗೆ ಫ್ರೀ ಇರುತ್ತಲ್ಲ ಅದಕ್ಕೆ.
ಮೊನ್ನೆ ಇದೆಯಾ ಇಲ್ವಾ ಏರು ಗೈಸ್, ಏರೇ ಇಲ್ವಲ್ಲ ಗೈಸ್. ಶಿಟ್ ನನ್ನ ಅದೃಷ್ಟವೇ ಚೆನ್ನಾಗಿಲ್ಲ ಇವತ್ತು. ಬೇರೆ ಕಡೆ ಯಾವ್ದಾರು ಹಾಕೋಣ, ಯಾವ್ದಾದ್ರು ಪಂಚರ್ ಶಾಪಲ್ಲಿ ಕಾಸು ಕೊಟ್ಟು ಒಂದು 50 ರೂಪಾಯಿದು. ಹಾಂ, ಇನ್ನೇನು ಮಾಡ್ತೀರಾ? ಅರೆ ಕಮ್ಮಿ ಆಗಿಬಿಟ್ಟಿದ್ದಲ್ಲ, ಒಂದು ವಾರ ಗಾಡಿ ನಿಂತ್ಕೊಂಡು ಬಿಟ್ಟಿತ್ತಲ್ಲ, ಅದಕ್ಕೆ ಇಲ್ಲಿ ನೋಡಿ ಗಾಡಿ ಬೆಳಗ್ಗೆ ತೊಳೆದಿದ್ದೀನಿ. ನನ್ನ ಮಗಂದು ಇಲ್ಲಿ ಮಣ್ಣೆ ತಿಕ್ಕಿಲ್ಲ, ಇಷ್ಟು ಬೇಗ ಕೈ ಎಷ್ಟು ಗಲೀಜಾಗಿಬಿಡ್ತು ನೋಡಿ ಗೈಸ್. ಹಿಡಿದು ಕ್ಲಚ್ಚು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಮತ್ತೆ ಯಾವ್ದಾರು ಹಿಡಿದ್ರೆ ಸಿಗ್ತೀನಿ ಗೈಸ್. ಯಶವಂತಪುರ ಮೆಟ್ರೋ ಸ್ಟೇಷನ್ ಕೆಳಗಡೆಯಿಂದ ಬಿದ್ದಿರೋದು. ಇಲ್ಲಿಂದ ಎಲ್ಲಪ್ಪ ಅಂದರೆ ಭದ್ರಾಪಲ್ಲವೇಟು ಅಲ್ಲಿಗೆ. ಇದು ಯಾವುದೋ ರಾಮಯ್ಯ ಕಾಲೇಜೊಂದು ಬಿತ್ತಲ್ಲ ಗೈಸ್. ಏನು ಮಾಡೋಣ, ಎರಡೆರಡು ಒಟ್ಟಿಗೆ ತೊಗೊಂಡು ಹೋಗೋಕ್ಕಾಗಲ್ವಲ್ಲ. ಇದನ್ನು ರ್ಯಾಪಿಡೋನ ಆಫ್ ಮಾಡಿಬಿಡೋಣ. ಹಿಂಗೆ ನೋಡಿ, ಹಿಂಗೆ ಬಂದೆ ಹಿಂಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಮತ್ತೆ ಒಂದು 90 ರೂಪಾಯಿದು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. ಅಲ್ಲ, ರೂಟ್ ಗೊತ್ತು, ಲೊಕೇಶನ್ ನೋಡೋದು ಅಷ್ಟೇ ಗೈಸ್. 7.7 ಕಿಲೋಮೀಟ್ರ್ ಇದೆ, 19 ನಿಮಿಷ ತೋರಿಸ್ತಾನೆ. ಅದಷ್ಟು ಬೇಗನೆ ಹೋಗ್ಬಿಡೋಣ, ಏನಂತೀರ ಗೈಸ್? ನೋಡೋಣ. ಒಂದು ಇದನ್ನು ಕೊಟ್ಟರೆ ಒಂದು 200 ಸಮಥಿಂಗ್ ಆಗಿಬಿಡುತ್ತೆ. ಬರೋಲ್ಲ ಗೈಸ್, ಲೋಕಲ್ ಆರ್ಡರ್ ಹೊಡೆದ್ರೆ ಬೆಸ್ಟ್ ಆಗಿಬಿಡುತ್ತಲ್ಲ. ಹಾಂ, ಬೇಗ ಹೊಡಿಬೋದು ಆರಾಮಾಗಿ. ಒಂದು 5-6 ಕಿಲೋಮೀಟ್ರ್ ಇದ್ರೂ ಪರವಾಗಿಲ್ಲ. ಬನ್ನಿ ನೋಡೋಣ, ಇನ್ನೂ 10 ಗಂಟೆವರೆಗೂ ನೋಡೋಣ ಎಷ್ಟಾಗುತ್ತೆ. ಆಮೇಲೆ ಒಂದು ಗಾಡಿ ರೆಡಿ ಆದ್ರೂ ಮಾಡಿಸ್ತೀನಿ, ಇಲ್ಲ ನೋಡೋಣ ಏನಾಗುತ್ತೆ ಅಂತ. ಹಂಗೆ ಹೊಡಿತಾ ಇರ್ತೀನಿ ಕಾಸು ಆಗೋವರೆಗೂ. ನೋಡೋಣ ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಪ್ಪ ಅಂದರೆ ಭದ್ರಾಪಲ್ಲವೇಟು ಎಟುಬಿ ಹತ್ರ ಡ್ರಾಪ್ ಇರೋದು. ಅಣ್ಣ ಬಂದು ಸ್ವಲ್ಪ ಸ್ಲೋ ಬರಪ್ಪು, ಏನು ಈ ರೇಂಜಿಗೆ ಹೋಗ್ತಾವ. ಅಣ್ಣ ಬಂದು ಡಿಸ್ಕವರ್ ಗಾಡಿ ಅವನು. ಇಲ್ಲೇ ಬನ್ನಿ ಗೈಸ್, ಡ್ರಾಪ್ ಮಾಡಿಬಿಡೋಣ. ಎಷ್ಟು ಅಮೌಂಟ್ ಕೊಟ್ಟಿದ್ರು ನೋಡೇ ಬಿಡೋಣ. ಇಲ್ಲೇ ಅಲ್ವಾ ಮೇಡಮ್? ಎಷ್ಟು ರೂಪಾಯಿ ಕೊಟ್ಟಿದ್ರು? 88 ಮೇಡಮ್. 88. ಬನ್ನಿ ಗೈಸ್, ಇವಾಗ ನಮ್ಮ ಏರಿಯಾದಲ್ಲಿ ಇದ್ದೀನಿ. ಇಲ್ಲಿಂದ ಟೈಮಿಂಗ್ಸ್ ಎಷ್ಟಪ್ಪ ಆಯ್ತಂದರೆ 9:30 ಗಂಟೆ ಆಗಿದೆ. ಓಕೆ, ವೆಲ್ಕಮ್. 195 ಪ್ಲಸ್ಸು ಅದೊಂದು 60 ರೂಪೀಸು. ಹಾಯ್ ಮಾಡಿ ಮೇಡಮ್ ಬ್ಲಾಗ್ಗೆ. ಮೊಬ್ಬು ಸುಳಿ ಮಗಂದ್ರೆ ಹೋಗ್ಕೊಡ್ತೀನಿ ನೋಡು. ರೋಡಲ್ಲಿ ಹೋಗೋರಿಗೆಲ್ಲ ಹಾಯ್ ಬಾಯ್ ಮಾಡ್ಕೊಂಡು ನಾನಂದಿದ್ದು ಹಾಯ್ ಮಾಡಿ ಮೇಡಮ್ ಅಂತ ನನ್ನ ಬ್ಲಾಗ್ಗೆ. ಯಾರು ನಮ್ಮ ಬ್ಲಾಗ್ಗಳು ಹುಡುಗಿಯರು ನೋಡೋದಿಲ್ಲ ಬಿಡಿ. ಏನಂತಾರೆ ಗೈಸ್, ಓನ್ಲಿ ಫಾರ್ ನಮ್ಮ ರೈಡರ್ಸು ಮತ್ತು ಡೆಲಿವರಿ ಬಾಯ್ಸು ಅಷ್ಟೇ ನೋಡ್ತಾರೆ. ಇಲ್ಲೇ ಇದ್ದೀನಿ. ಇಲ್ಲಿಂದ ಯಾವ್ದಾರು ಒಂದು ಲೋಕಲ್ ಹೊಡಿಯೋಣ. ಒಂದು 10 ಗಂಟೆ ಹೊಡಿತೀನಿ ಗೈಸ್. MRP ಓಪನ್ ಆಗೋರು ಹೋಗು. ಹಾಂ, 10 ಗಂಟೆ ಮೇಲೆ ತಾನೇ MRP ಓಪನ್ ಆಗೋದು. ಅದು ಗೊತ್ತಿಲ್ಲ ನನಗೆ. ಸುಮ್ಮನೆ ಅಂದಿದ್ದು ಕುಡಿಯೋಲ್ಲ ಬಿಡೋಲ್ಲ, ಸುಮ್ಮನೆ ಅನ್ನೋದು. ಬನ್ನಿ ಗೈಸ್, ನೋಡೋಣ ಎಷ್ಟಾದರೂ ಆಗುತ್ತೆ ಅರ್ನಿಂಗ್ಸು. ಯಾಕೋ ಊರಿಂದ ಬಂದರೆ ಗೈಸ್ ಬೇಜಾರ. ಅಣ್ಣ ಮಾಡಿ ಅಷ್ಟು ದೊಡ್ಡ ಬಸ್ ಹಾಕ್ಬಿಟ್ಟವನೇ ಗೈಸ್ ಒಳಗಡೆ. ಹೆಂಗೆ ತೊಗೊಂಬರ್ತಾರೋ ಯಾರೇ ಗೊತ್ತು. ಈ ಸೈಡ್ ನೋಡಿದ್ರೆ ಆಟೋಗಳು ಪಾರ್ಕಿಂಗ್ ಮಾಡಿಬಿಟ್ಟವ್ರೆ. ಈ ಕಡೆ ನೋಡಿದ್ರೆ ಇಷ್ಟು ದೊಡ್ಡ ಬಸ್ ತೊಗೊಂಬರ್ತಾನೆ, ಸ್ಮಾರ್ಟ್ ಬಸ್. ಬಾರೋಣ ಬರುತ್ತೆ. ಅವ್ನು ನೋಡಿ, ಅಣ್ಣನ ಮಗ ಇಲ್ಲಿ ಹಾಕ್ಬಿಟ್ಟ ಅವನು, ಇಲೆಕ್ಟ್ರಿಕಲ್ದವನು. ಇರಿ ಅಣ್ಣ, ನೀವಾದ್ರೂ ಇರ್ರಿ ನೋಡಿ. ಅಲ್ಲಿ ಸಾಯ್ತಾ ನೋಡಿ ಹೋಗ್ಬಿಟ್ಟು. ಅದಕ್ಕೆ ಯಾವ್ದಾದ್ರು ಸಾಯ್ತಾರಪ್ಪ ಅಂತೀನಿ. ಎಂದೇ ಬಾರಣ, ಏನು ಅಷ್ಟೊಂದು ಅರ್ಜೆಂಟ್ ಐತಾ? ಬಾರಣ. ಮುಂದೆ ನೋಡಿಬಿಟ್ಟು ಆಟೋದವರು ಹಿಂದೆ ಹಾಕೊಳ್ಳಲ್ವ ಗಾಡಿನ? ಹಾಂ, ಇವ್ರಿಗೇನು ಹೇಳೋದು ಅಲ್ವಾ ಗೈಸ್? ನಾವು ಮುಂದೆ ಸೈಡಿಗೆ, ಇಲ್ಲಿ ಸೈಡ್ಗೆ ಹಾಕಿಬಿಡೋಣ. 1-2 ನಿಮಿಷ ಅಷ್ಟರಲ್ಲಿ ಪಾರಾಗಿಬಿಡುತ್ತೆ ಗಾಡಿದು. ಹೋಗ್ಬಿಡ್ತಾರೆ. ಬಾರೋಣ ಬೇಗ, ಆರಾಮಾಗಿ ಬಾ. ಫುಲ್ ಜಾಲಿ. ಇದು ಯಾವುದು ಸ್ಲೀಪರ್ ಬಸ್ ಅನ್ಸುತ್ತಲ್ಲ ಗೈಸ್? ನಮ್ಮೂರ ಕಡೆ ಇಲ್ಲ ಇದು ಬಸ್. ನಮ್ಮ ಕಡೆ ಇರೋದು ಈ ತಮಿಳ್ನಾಡು ಪಾಸಿಂಗ್ ಇರೋದು. ನಮ್ಮ ಕಡೆ ಇರೋದು VRL, SRS, ಶಿವಯೋಗಿ, ಸಿದ್ದೇಶ್ವರ, ಸೀಬರ್ಡು, ಮತ್ತು ಇನ್ನೂ ತುಂಬ ಇದ್ದಾವೆ ಗೈಸ್ ಬಸ್ಸುಗಳಂತ್ರೂ. ಆದರೆ ನಮ್ಮ ಕರ್ನಾಟಕ ಲಾಸ್ಟ್ ಬಾರ್ಡರ್ ಸ್ಟಾಪ್ ಅಲ್ವ ಅದು? ಯಾವುದಂದರೆ ಇದ್ರದ್ದು ಕರ್ನಾಟಕ ಹತ್ತನೇ ಲಾಸ್ಟ್ ಸ್ಟಾಪು. ಆ ಕಡೆ ಬಿಟ್ಟರೆ ಮತ್ತೆ ಮಿರಜ್ಗೆ ಹೋಗ್ತವೆ ಬಸ್ಸುಗಳು. ನಾನಿವಾಗ ಆ ಸೈಡ್ಗೆ ಹೋಗ್ಬೇಕಲ್ಲ ಗೈಸು. ಅಲ್ಲಿಂದ ಮುಂದೆ ನೋ ಎಂಟ್ರಿ. ಈ ಕಡೆ ಲೆಫ್ಟಿಗೆ ಹೋಗ್ಬೇಕು ನಾನು. ಫಸ್ಟಿಗೆ ಆ ಕಡೆ ನಿಂತ್ಕೋಬೇಕಿತ್ತು, ಬೇಡ ಅಂದ್ಕೊಂಡು ಈ ಸೈಡ್ ನಿಂತ್ಕೊಂಡಿದ್ದೀನಿ. ಬನ್ನಿ ಗೈಸ್, ನೋಡೋಣ. ಇಲ್ಲಿಂದ ಯಾವನಾದ್ರೂ ಸಡನ್ನಾಗಿ ಬಂದ್ರೇ ತಲೆನೋ. ಇಲ್ಲಿಂದ ಲೆಫ್ಟಿಗೆ ಹೋಗ್ಬಿಡೋಣ. ಬರ್ರಿ. ಮುಂದೆ ಪೊಲೀಸವರು ಬೇರೆ ನಿಂತ್ಕೊಂಡು ಬಿಟ್ಟವ್ರೆ. ಅದೇ ಭಯ ನನಗೆ. ಫೋಟೋ ಹಾಕಿಬಿಟ್ರೆ ಮನೆಯೆಲ್ಲ ಸರ್ವಿಸ್ ರೋಡಲ್ಲೇ ಇರೋದು ನಾನು. ಸರ್ವಿಸ್ ರೋಡಲ್ಲಿ ಯಾರು ಬೇಕಾದ್ರೂ ಹೆಂಗಾದ್ರೂ ಹೋಗಿ. ಈ ಕಡೆ ನೋ ಎಂಟ್ರಿ ಇರೋದು. ಅದಕ್ಕೆ ಈ ಕಡೆನೂ ಬಂದುಬಿಟ್ಟು ನಿಂತ್ಕೊಂಡವ್ರಲ್ಲ ಗೈಸ್. ಆ ಕಡೆ ಮುಂದೆಯಿಂದ ಯೂಟರ್ನ್ ಮಾಡ್ಕೊಂಡು ಬರಬೇಕಲ್ಲ.
ಅಂತಮ್ಮ ಎಲ್ಲರೂ ಹಿಂಗೆ ಬಂದುಬಿಟ್ರೆ ಹೆಂಗೆ ಹೋಗೋದು? ಹಾಂ, ಇದೆಲ್ಲಿ ಕೊಟ್ಟ? 3 ಕಿಲೋಮೀಟ್ರ್ ಪಿಕಪ್ಪ, ಸಂಜಯ್ ನಗರ ಒಳಗಡೆ ಪೊಲೀಸ್ ಸ್ಟೇಷನ್ವರೆಗೂ ಪಿಕಪ್ ಹೇಳ್ಬಿಟ್ಟಾನೆ. ಬೇಡಾಗೈತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಇಲ್ಲಿಂದ 1.5-2 ಕಿಲೋಮೀಟ್ರ್ ಮನೆ ಐತೆ. ಮುಚ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಸಂಜೆ ಬಂದರೆ ಬರ್ತೀನಿ. ನೋಡೋಣ, ಸಂಜೆ ಬಂದರೆ ಅದೊಂದು ಬೇರೆ ಕಂಟೆಂಟ್ ಮಾಡ್ಕೋತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾ 195 ಪ್ಲಸ್ 65 ಏನಾಗಿತ್ತು, 265 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಷ್ಟೇ. ಇವತ್ತಿನ ದಿವಸಿಗೆ ಪೆಟ್ರೋಲ್ ಅಷ್ಟು ಹಾಕ್ಸ್ಕೊಂಡು ಹೋಗ್ಬಿಡೋಣ. ಪೆಟ್ರೋಲ್ ಅಂತೂ ಇಲ್ಲ, 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದುಬಿಟ್ಟು ಟಿಫನ್ ಅಂದ್ರೆ ಊಟ ಅಂತೂ ಐತೆ ಮನೇಲಿ. ಪದಶ್ರೀ ಮನೇಲಿ ಬರ್ಬೇಕಾದ್ರೆ ಎರಡು ಚಪಾತಿ ತಿನ್ಕೊಂಡು ಬಂದಿದ್ದೀನಿ. ಹೋಗ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಸಂಜೆ ಬಂದರೆ ಬರ್ತೀನಿ. ಮಳೆ ಬರಲಿಲ್ಲ ಅಂದರೆ, ಮಳೆ ಬಂದರೆ ಮಾಡೋದೇ ಇಲ್ಲ. ಮಳೆ ಬಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಸ್ವಿಗ್ಗಿ ಹಿಡಿದು ಹೋಗ್ಬಿಟ್ಟು ಕೇಳ್ಕೊತೀನಿ ಏನಾಗುತ್ತೆ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೋಡೋಣ ಅದೇನಾಗುತ್ತೆ ಅಂತ. ಅಲ್ಲೇ ಅಮೇರಿಯಾದಲ್ಲಿ ಐತಲ್ಲ ಒಂದು 4 ಕಿಲೋಮೀಟ್ರು, ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಕೇಳ್ಕೊಂಡು ಬರೋಣ ಅಂತ 2 ಮಾತು ಮುಗಿಸ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್.